ಸೌಂದರ್ಯಲಹರಿ ಶ್ಲೋಕ ಸಂಖ್ಯೆ 46. ಲಲಾಟಂ ಲಾವಣ್ಯದ್ಯುತಿವಿಮಲಮಾಭಾತಿ ತವ ಯತ್ ದ್ವಿತೀಯಂ ತನ್ಮನ್ಯೇ ಮಕುಟಘಟಿತಂ ಚಂದ್ರಶಕಲಂ ವಿಪರ್ಯಾಸನ್ಯಾಸಾತ್ ಉಭಯಮಪಿ ಸಂಭೂಯ ಚ ಮಿಥಃ ಸುಧಾಲೇಪಸ್ಯೂತಿಃ ಪರಿಣಮತಿರಾಕಾಹಿಮಕರಃ. ಹೇ ಭಗವತಿ, ಲಾವಣ್ಯದ ಕಾಂತಿಯಿಂದ ಶುದ್ಧವಾಗಿ ಪ್ರಕಾಶಿಸುತ್ತಿರುವ ನಿನ್ನ ಲಲಾಟವು ಕಿರೀಟದಿಂದ ಸೇರಿಸಲ್ಪಟ್ಟ ಎರಡನೆಯ ಚಂದ್ರಖಂಡವೆಂದು ತಿಳಿದೇನು. ಲಲಾಟಾಕಾರವಾದ ಚಂದ್ರಖಂಡ ಮತ್ತು ಕಿರೀಟದ ತುದಿಯಲ್ಲಿರುವ ಊರ್ಧ್ವ ಶೃಂಗವಾದ ಚಂದ್ರಕಂಠ ಇವೆರಡೂ ಅನ್ಯೋನ್ಯವಾಗಿ ಸೇರಿಕೊಂಡು ಅಮೃತರಸ ಸಾಂದ್ರವಾದ ಪೂರ್ಣ ಚಂದ್ರಬಿಂಬವಾಗಿದೆ. ಸೌಂದರ್ಯಲಹರಿ ಶ್ಲೋಕ ಸಂಖ್ಯೆ 47. ಭ್ರುವೌ ಭುಗ್ನೇ ಕಿಂಚಿತ್ ಭುವನ ಭಯಭಂಗೌ ವ್ಯಸನಿನಿ ತ್ವದೀಯೇ ನೇತ್ರಾಭ್ಯಾಂ ಮಧುಕರರುಚಿಭ್ಯಾಂ ಧೃತಗುಣಂ ಧನುರ್ಮನ್ಯೇ ಸೌವ್ಯೇ ತರಕರಗೃಹೀತಂ ರತಿಪತೇಃ ಪ್ರಕೋಷ್ಠೇ ಮುಷ್ಟೌ ಚ ಸ್ಥಗಯತಿ ನಿಗೂಢಾಂತರಮುಮೇ. ಹೇ ಉಮೆ, ಲೋಕಭಯವನ್ನು ನಾಶ ಮಾಡುವುದರಲ್ಲಿ ಕಾತರಳಾದವಳೆ, ಸ್ವಲ್ಪವಾಗಿ ಬಾಗಿರುವ ನಿನ್ನ ಹುಬ್ಬುಗಳನ್ನು, ದುಂಬಿಗಳ ಕಾಂತಿಯುಳ್ಳ ನಿನ್ನ ಕಣ್ಣುಗಳನ್ನೇ ಹೆದೆಯಾಗಿರಿಸಿ ಮನ್ಮಥನು ತನ್ನ ಬಲಗೈಯಲ್ಲಿ ಧರಿಸಿರುವಾಗ ಮುಂಗೈ ಮತ್ತು ಮುಷ್ಟಿ ಇವುಗಳಿಂದ ಮುಚ್ಚಲ್ಪಟ್ಟ ಮಧ್ಯಪ್ರದೇಶವುಳ್ಳ ಬಿಲ್ಲು ಎಂದು ಭಾವಿಸುತ್ತೇನೆ. ಸೌಂದರ್ಯಲಹರಿ ಶ್ಲೋಕ ಸಂಖ್ಯೆ 48. ಅಹಸ್ಸೂತೆ ಸೌವ್ಯಂ ತವ ನಯನಮರ್ಕಾತ್ಮಕತಯಾ ತ್ರಿಯಾಮಾಂ ವಾಮಂತೆ ಸೃಜತಿ ರಜನೀನಾಯಕತಯಾ ತೃತೀಯಾತೆ ದೃಷ್ಟಿಃ ದರದಲಿತ ಹೇಮಾಂಬುಜರುಚಿಃ ಸಮಾಧತ್ತೆ ಸಂಧ್ಯಾಂ ದಿವಸ ನಿಶಯೋರಂತರಚರೀಂ. ಹೇ ಭಗವತಿ, ನಿನ್ನ ಬಲಗಣ್ಣು ಸೂರ್ಯರೂಪವಾಗಿ ಹಗಲನ್ನು ಉಂಟು ಮಾಡುವುದು, ನಿನ್ನ ಎಡಗಣ್ಣು ಚಂದ್ರರೂಪವಾಗಿ ರಾತ್ರಿಯನ್ನು ಉಂಟು ಮಾಡುವುದು. ಸ್ವಲ್ಪ ವಿಕಸಿತವಾಗಿ ರಕ್ತವರ್ಣದ ಕಮಲದಂತಿರುವ ನಿನ್ನ ಮೂರನೆಯ ಕಣ್ಣು ಅಗ್ನಿರೂಪವಾಗಿ ಅಹೋರಾತ್ರಿಗಳ ಮಧ್ಯದಲ್ಲಿರುವ ಸಂಧ್ಯಾಕಾಲವನ್ನು ಉಂಟು ಮಾಡುವುದು. ಭಗವತಿಯು ಕಾಲದಿಂದ ಅವಿಚ್ಛೇದ್ಯಳಾಗಿಲ್ಲ ಎಂಬುದು ಇದರ ಅರ್ಥ. ಸೌಂದರ್ಯಲಹರಿ ಶ್ಲೋಕ ಸಂಖ್ಯೆ 49. ವಿಶಾಲಾ ಕಲ್ಯಾಣಿ ಸ್ಫುಟರುಚಿರಯೋಧ್ಯಾ ಕುವಲಯೈಃ ಕೃಪಾಧಾರಾಧಾರಾ ಕಿಮಪಿ ಮಧುರಾ ಭೋಗವತಿಕಾ ಅವಂತೀ ದೃಷ್ಟಿಸ್ತೆ ಬಹುನಗರ ವಿಸ್ತಾರ ವಿಜಯಾ ಧ್ರುವಂ ತತ್ತನ್ನಾಮೌ ವ್ಯವಹರಣ ಯೋಗ್ಯಾ ವಿಜಯತೆ. ಹೇ ಭಗವತಿ, ನಿನ್ನ ಕಣ್ಣು ವಿಶಾಲವೂ ಮಂಗಳ ಸ್ವರೂಪವೂ ಸ್ಫುಟವಾದ ಕಾಂತಿಯುಳ್ಳದ್ದು, ಕೆನ್ನೈದಿಲೆಗಳಿಂದ ಅಜೇಯವೂ ಕರುಣಾ ಪ್ರವಾಹಕ್ಕೆ ಆಧಾರವೂ ಅವ್ಯಕ್ತ ಮಧುರವೂ ಅಗಲವೂ ರಕ್ಷಿಸುವಂಥದ್ದೂ ಆಗಿದೆ. ಪಟ್ಟಣಗಳ ವಿಸ್ತಾರವಾದ ಕಾಂತಿಯನ್ನು ಅತಿಶಯಿಸಿ ಆಯಾ ಪಟ್ಟಣಗಳ ಹೆಸರುಗಳಿಂದ ವ್ಯವಹಾರವನ್ನು ಪಡೆಯಲು ಯೋಗ್ಯವಾಗಿ ಬೆಳಗುತ್ತಿರುವುದು.
ಇಲ್ಲಿ ವಿಶಾಲ, ಕಲ್ಯಾಣಿ, ಅಯೋಧ್ಯ, ಧಾರಾ, ಮಧುರ, ಭೋಗವತಿ, ಅವಂತಿ, ವಿಜಯ ಎಂಬ ಪಟ್ಟಣಗಳ ಹೆಸರುಗಳು ಧ್ವನಿತವಾಗಿವೆ. ಸೌಂದರ್ಯಲಹರಿ ಶ್ಲೋಕ ಸಂಖ್ಯೆ 50. ಕವೀನಾಂ ಸಂದರ್ಭಸ್ತವಕಮಕರಂದೈಕರಸಿಕಂ ಕಟಾಕ್ಷೌ ವ್ಯಾಕ್ಷೇಪಭ್ರಮರಕಲಭೌ ಕರ್ಣಯುಗಲಂ ಅಮುಂಚಂತೌ ದೃಷ್ಟ್ವಾ ತವ ನವರಸಾಸ್ವಾದತರಲೌ ಅಸೂಯಾ ಸಂಸರ್ಗಾತ್ ಅಲಿಕನಯನಂ ಕಿಂಚಿದರುಣಂ. ಹೇ ಭಗವತಿ, ಕವೀಶ್ವರರ ಕಾವ್ಯವೆಂಬ ಹೂಗೊಂಚಲಿನ ಮಕರಂದ ರಸದಿಂದ ಮುಖ್ಯವಾಗಿ ಸವಿಯುವಂತಹ ನಿನ್ನ ಕರ್ಣದ್ವಯವನ್ನು ಎಡೆಬಿಡದೆ ಶೃಂಗಾರಾದಿ ನವರಸಗಳ ಸವಿಯಲ್ಲಿ ಆಸೆಯುಳ್ಳ ನಿನ್ನ ಕಣ್ಣುಗಳೆಂಬ 2 ಮರಿದುಂಬಿಗಳನ್ನು ನೋಡಿ ಅಸೂಯೆಯಿಂದ ಸಹಿಸಲಾರದೆ ಸ್ವಲ್ಪ ಕೆಂಪಾಯಿತು ನಿನ್ನ ಹಣೆಗಣ್ಣು. ದೇವಿಯ 2 ಕಣ್ಣುಗಳು ಕಾವ್ಯಾಮೃತ ಪಾನ ಮಾಡುವಂತಹ ಕಿವಿಗಳವರೆಗೂ ವಿಸ್ತರಿಸಿ ತಾವೂ ಅಮೃತಪಾನ ಮಾಡುತ್ತಿವೆ. ಇದು ತನಗಿಲ್ಲವಲ್ಲ ಎಂಬ ಅಸೂಯೆಯಿಂದ ದೂರದಲ್ಲಿರುವ ಹಣೆಗಣ್ಣು ಕೋಪದಿಂದ ಕೆಂಪಾಗಿದೆ ಎಂಬುದು ಇದರ ಅರ್ಥ.